ಎಲ್ಲರಿಗೂ ನಮಸ್ಕಾರ. HGA ಅಕಾಡೆಮಿಗೆ ಸ್ವಾಗತ. ಇವತ್ತಿನ ಈ ಅವಧಿಯಲ್ಲಿ ನಾವು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಅತ್ಯಂತ ನಿರ್ಣಾಯಕ ಘಟ್ಟವಾದ 1905ರಿಂದ 1930ರವರೆಗಿನ ಘಟನೆಗಳನ್ನು ಪರೀಕ್ಷೆಯ ದೃಷ್ಟಿಯಿಂದ ಪ್ರಶ್ನೆಗಳ ಸಮೇತ ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡೋಣ. ನಾವು ಶುರು ಮಾಡೋಕ್ಕೆ ಮುಂಚೆ ಒಂದು ಸಣ್ಣ ಮನವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಶ್ಲೇಷಣೆಯನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಮನ್ನು ಬೆಂಬಲಿಸಿ. ಸರಿ, ಹಾಗಾದರೆ ಇವತ್ತು ನಾವೇನೆಲ್ಲ ನೋಡ್ತೀವಿ? ಮೊದಲು ಹೋರಾಟಕ್ಕೆ ಕಿಡಿ ಹಚ್ಚಿದ ಬಂಗಾಳದ ವಿಭಜನೆಯಿಂದ ಶುರು ಮಾಡಿ ಅದಕ್ಕೆ ಪ್ರತಿಯಾಗಿ ಹುಟ್ಟಿಕೊಂಡ ಸ್ವದೇಶಿ ಚಳುವಳಿಯ ಬಗ್ಗೆ ತಿಳಿಯೋಣ. ನಂತರ ಹೋಮ್ ರೂಲ್ ಮತ್ತು ಕ್ರಾಂತಿಕಾರಿಗಳಂತಹ ಹೊಸ ಸಿದ್ಧಾಂತಗಳು ಹೇಗೆ ಬಂದವು ಅಂತ ನೋಡಿ ಅವರ ಹೋರಾಟದ ಪ್ರಮುಖ ಘಟನೆಗಳನ್ನು ಚರ್ಚಿಸೋಣ. ಪ್ರತಿಯೊಂದು ಹಂತದಲ್ಲೂ ಹಿಂದಿನ ಪರೀಕ್ಷೆಗಳಲ್ಲಿ ಕೇಳಿದ ಪ್ರಶ್ನೆಗಳನ್ನು ಬಿಡಿಸ್ತಾ ಮುಂದೆ ಸಾಗೋಣ. ಮೊದಲಿಗೆ ಇಡೀ ಸ್ವಾತಂತ್ರ್ಯ ಹೋರಾಟದ ಗತಿಯನ್ನೇ ಬದಲಾಯಿಸಿಬಿಟ್ಟ ಆ ಒಂದು ಘಟನೆ ಅಂದ್ರೆ ಬಂಗಾಳದ ವಿಭಜನೆಯಿಂದ ನಮ್ಮ ಇವತ್ತಿನ ಚರ್ಚೆಯನ್ನ ಆರಂಭಿಸೋಣ. ಬ್ರಿಟಿಷರು ಏನ್ ಕಾರಣ ಕೊಟ್ರು? ಅವರ ಪ್ರಕಾರ ಬಂಗಾಳ ಪ್ರಾಂತ್ಯ ಆಡಳಿತ ನಡೆಸೋಕೆ ತುಂಬಾ ದೊಡ್ಡದಾಗಿದೆ, ಅದಕ್ಕೆ ಅದನ್ನ ವಿಭಜನೆ ಮಾಡ್ತಿದ್ವಿ ಅಂದ್ರು. ಆದರೆ ಅದರ ಹಿಂದಿದ್ದ ನಿಜವಾದ ಉದ್ದೇಶವೇ ಬೇರೆ. ಅದು ಹಿಂದೂ ಮತ್ತು ಮುಸ್ಲಿಮರ ನಡುವೆ ಒಡಕು ಮೂಡಿಸಿ ಬಂಗಾಳದಲ್ಲಿ ದಿನೇ ದಿನೇ ಬಲಗೊಳ್ತಿದ್ದ ರಾಷ್ಟ್ರೀಯ ಹೋರಾಟವನ್ನ ಹತ್ತಿಕ್ಕುವ ಒಂದು ಕುತಂತ್ರವಾಗಿತ್ತು. ಇದನ್ನೇ ನಾವು ಒಡೆದು ಆಳುವ ನೀತಿ ಅಂತ ಕರೆಯೋದು. ಹಾಗಾದ್ರೆ ಈ ವಿಭಜನೆ ಹಿಂದಿದ್ದ ಮಾಸ್ಟರ್ ಮೈಂಡ್ ಯಾರು? ಈ ಹೆಸರಿದೆಯಲ್ಲ, ಪರೀಕ್ಷೆ ದೃಷ್ಟಿಯಿಂದ ಒಂದು 5 ಸ್ಟಾರ್ ಟಾಪಿಕ್ ಅಂತಾನೆ ಕರಿಬೋದು, ಅಷ್ಟು ಮುಖ್ಯವಾದ ಹೆಸರು. ಈ ಸ್ಲೈಡ್ನ ಒಮ್ಮೆ ನೋಡಿ. ಒಂದೇ ಹೆಸರು, ಲಾರ್ಡ್ ಕರ್ಜನ್. ಈ ಒಬ್ಬ ವ್ಯಕ್ತಿಯ ಬಗ್ಗೆ ಎಷ್ಟು ಪರೀಕ್ಷೆಗಳಲ್ಲಿ ಪ್ರಶ್ನೆ ಕೇಳಿದಾರ ನೋಡಿ. PSI IRB 2012, PSI IRB HK 2016, PC KSISF 2018, PC KSRP 2018, SDA GK 2017. ಹೀಗೆ ಪದೇ ಪದೇ ಈ ಪ್ರಶ್ನೆ ಪುನರಾವರ್ತನೆ ಆಗಿದೆ. ಇದರಿಂದ ಇದರ ಪ್ರಾಮುಖ್ಯತೆ ಏನು ಅಂತ ನಾವೇ ಅರ್ಥ ಮಾಡ್ಕೋಬೋದು. ಈಗ 2 ಬಹಳ ಮುಖ್ಯವಾದ ವರ್ಷಗಳ ಬಗ್ಗೆ ಮಾತಾಡೋಣ. ಒಂದು 1905, ಇನ್ನೊಂದು 1911. ಬಂಗಾಳ ವಿಭಜನೆ ಯಾವಾಗ ನಡೆಯಿತು ಅಂತ PC KSRP 2002, PC CAR&DR 2011 ಮತ್ತೆ CPC 2014 ಈ 3 ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ಉತ್ತರ 1905. ಯಾರು ಮಾಡಿದ್ರು? ಲಾರ್ಡ್ ಕರ್ಜನ್. ನಂತರ ಈ ವಿಭಜನೆಯನ್ನ ರದ್ದು ಮಾಡಲಾಯಿತು. ಯಾವಾಗ ಅಂತ DSI 2017 ಮತ್ತು PSI KSRP 2020 ಪರೀಕ್ಷೆಗಳಲ್ಲಿ ಕೇಳಿದ್ರು. ಉತ್ತರ 1911. ರದ್ದು ಮಾಡಿದ ವೈಸ್ರಾಯ್ ಯಾರು? ಲಾರ್ಡ್ ಹಾರ್ಡಿಂಜ್. ಈ ಜೋಡಿಯನ್ನ ಮರೆಯಲೇಬೇಡಿ. 1905 ಅಂದ್ರೆ ಕರ್ಜನ್, 1911 ಅಂದ್ರೆ ಹಾರ್ಡಿಂಜ್. ಮತ್ತೊಂದು ಪ್ರಮುಖ ಪ್ರಶ್ನೆ, ವಿಭಜನೆ ಜಾರಿಗೆ ಬಂದ ಅಕ್ಟೋಬರ್ 16, 1905ನ್ನ ಯಾವ ದಿನವಾಗಿ ಆಚರಿಸಲಾಯಿತು ಅಂತ PC KSRP NHK 2016ರಲ್ಲಿ ಕೇಳಿದ್ರು. ಉತ್ತರ ರಕ್ಷಾಬಂಧನ ದಿನ, ರವೀಂದ್ರನಾಥ್ ಟ್ಯಾಗೋರ್ ಅವರ ಕರೆಯ ಮೇರೆಗೆ. ಸರಿ, ಬ್ರಿಟಿಷರು ಈ ನಿರ್ಧಾರ ತಗೊಂಡ್ರು. ಇದಕ್ಕೆ ನಮ್ಮ ಭಾರತೀಯರ ಪ್ರತಿಕ್ರಿಯೆ ಹೇಗಿತ್ತು? ಸಹಜವಾಗಿಯೇ ಇಡೀ ದೇಶದಾದ್ಯಂತ ತೀವ್ರ ವಿರೋಧ ವ್ಯಕ್ತವಾಯಿತು. ಇದೇ ನಮ್ಮನ್ನ ಸ್ವಾತಂತ್ರ್ಯ ಹೋರಾಟದ ಮುಂದಿನ ಹಂತ ಅಂದ್ರೆ ಸ್ವದೇಶಿ ಚಳವಳಿಯ ಕಡೆಗೆ ಕರ್ಕೊಂಡು ಹೋಗುತ್ತೆ. ಸ್ವದೇಶಿ ಚಳವಳಿಯ ಹೃದಯ ಭಾಗ ಅಂತ ಹೇಳಿದ್ರೆ ಅದು ಈ ಒಂದು ಘೋಷಣೆ: ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸಿ, ಸ್ವದೇಶಿ ವಸ್ತುಗಳನ್ನು ಬಳಸಿ. PSI 2009ರ ಪರೀಕ್ಷೆಯಲ್ಲಿ ಈ ಚಳವಳಿಯ ಮುಖ್ಯ ಗುರಿ ಏನು ಅಂತ ನೇರವಾಗಿ ಕೇಳಲಾಗಿತ್ತು. ಹಾಗೆಯೇ SDA GK 2018ರ ಪ್ರಶ್ನೆಯ ಪ್ರಕಾರ ಸ್ವದೇಶಿ ಚಳವಳಿಯ ಅತ್ಯಂತ ಯಶಸ್ವಿ ವಿಧಾನ ಯಾವುದು ಅಂತ ಕೇಳಿದ್ರೆ ಅದು ವಿದೇಶಿ ವಸ್ತುಗಳ ಬಹಿಷ್ಕಾರ. ಈ ಸ್ವದೇಶಿ ಚಳುವಳಿಯ ತೀವ್ರತೆ ಜಾಸ್ತಿಯಾದಾಗ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲೇ 2 ಗುಂಪುಗಳಾದವು. DSI 2016 ಪರೀಕ್ಷೆಯಲ್ಲಿ ಕೇಳಿದ ಪ್ರಶ್ನೆನೇ ಇದು. ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಅಂತ ಕಾಂಗ್ರೆಸ್ ವಿಭಜನೆಯಾಗೋಕೆ ಕಾರಣವಾದ ಚಳುವಳಿ ಯಾವುದು? ಉತ್ತರ ಸ್ವದೇಶಿ ಚಳುವಳಿ. ಹಾಗಾದರೆ ಇವರಿಬ್ಬರ ನಡುವೆ ವ್ಯತ್ಯಾಸವೇನೋ? ಮಂದಗಾಮಿಗಳು ಶಾಂತಿಯುತವಾಗಿ ಮನವಿಗಳ ಮೂಲಕ ಬ್ರಿಟಿಷರಿಂದ ಸುಧಾರಣೆಗಳನ್ನು ಬಯಸಿದ್ರೆ, ತೀವ್ರಗಾಮಿಗಳು ಬಹಿಷ್ಕಾರ ಮತ್ತು ಸಾಮೂಹಿಕ ಹೋರಾಟದಂತಹ ಒತ್ತಡ ತಂತ್ರಗಳಿಂದ ಸ್ವರಾಜ್ಯ ಅಂದ್ರೆ ಸಂಪೂರ್ಣ ಸ್ವಾತಂತ್ರ್ಯವನ್ನೇ ಪಡಿಬೇಕು ಅಂದ್ರು. ಈ ತೀವ್ರಗಾಮಿಗಳ ಸಿದ್ಧಾಂತದ ಬಗ್ಗೆ PSI WS 2014 ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಲಾಗಿತ್ತು. ಈ ಒಂದು ಘಟನೆಯ ನಂತರ ರಾಜಕೀಯ ವಾತಾವರಣ ಪೂರ್ತಿ ಬದಲಾಯಿತು. ಸ್ವಾತಂತ್ರ್ಯಕ್ಕಾಗಿ ಹೋರಾಡಲು 2 ಹೊಸ ಮತ್ತು ವಿಭಿನ್ನ ದಾರಿಗಳು ಹುಟ್ಕೊಂಡವು. ಒಂದು, ಸಂವಿಧಾನದ ಚೌಕಟ್ಟಿನಲ್ಲೇ ಸ್ವರಾಜ್ಯ ಕೇಳಿದ ಹೋಮ್ ರೂಲ್ ಲೀಗ್ಗಳು. ಇನ್ನೊಂದು, ಸಶಸ್ತ್ರ ಕ್ರಾಂತಿಯ ಮೂಲಕ ಸ್ವಾತಂತ್ರ್ಯ ಗಳಿಸಬೇಕು ಅಂದ ಕ್ರಾಂತಿಕಾರಿ ಸಂಘಟನೆಗಳು. ಮೊದಲೇದಾಗಿ ಹೋಮ್ ರೂಲ್ ಚಳುವಳಿ. ಇದರ ಬಗ್ಗೆ ಪರೀಕ್ಷೆಗಳಲ್ಲಿ ಪದೇ ಪದೇ ಪ್ರಶ್ನೆಗಳು ಬಂದಿವೆ. PSI 2000 ಮತ್ತು PSI IRB 2012ರ ಪ್ರಶ್ನೆಗಳ ಪ್ರಕಾರ ಹೋಮ್ ರೂಲ್ ಚಳುವಳಿಯನ್ನ ಆರಂಭಿಸಿದವರು ಆನಿ ಬೆಸೆಂಟ್.
ಇದರ ಮುಖ್ಯ ಬೇಡಿಕೆ ಏನಾಗಿತ್ತು ಅಂತ PSI KSISF 2012ರಲ್ಲಿ ಕೇಳಿದ್ದಾರೆ. ಉತ್ತರ ಸ್ವ-ಆಡಳಿತ. ಹಾಗೆಯೇ ಇದು ಯಾವಾಗ ಸ್ಥಾಪನೆ ಆಯಿತು ಅಂತ PCKSRP 2012 ಪರೀಕ್ಷೆಯಲ್ಲಿ ಕೇಳಿದ್ರು. ಉತ್ತರ ಮೊದಲ ಮಹಾಯುದ್ಧದ ಸಂದರ್ಭದಲ್ಲಿ. ನೋಡಿ, ಒಂದೇ ವಿಷಯದ ಬಗ್ಗೆ ಬೇರೆ ಬೇರೆ ಆಯಾಮಗಳಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇನ್ನೊಂದು ಕಡೆ ಶಾಂತಿಯುತ ಹೋರಾಟದಲ್ಲಿ ನಂಬಿಕೆ ಇಲ್ಲದವರು ಕ್ರಾಂತಿಯ ದಾರಿ ಹಿಡಿದ್ರು. ಅದರಲ್ಲಿ ಬಹಳ ಮುಖ್ಯವಾದ ಸಂಘಟನೆ ಅಂದ್ರೆ ಅಭಿನವ ಭಾರತ. ಇದರ ಸ್ಥಾಪಕರು ಯಾರು? ಈ ಹೆಸರು ನೆನಪಿರ್ಲಿ, ವಿನಾಯಕ್ ದಾಮೋದರ್ ಸಾವರ್ಕರ್. PSI FBB 2018 ಮತ್ತು PCKSRP NHK 2015 ಎರಡೂ ಪರೀಕ್ಷೆಗಳಲ್ಲಿ ಈ ನೇರ ಪ್ರಶ್ನೆ ಬಂದಿದೆ. ಸರಿ, ಈ ಕ್ರಾಂತಿಕಾರಿಗಳು ಸುಮ್ಮನೆ ಕೂರಲಿಲ್ಲ. ಅವರು ಬ್ರಿಟಿಷ್ ಸಾಮ್ರಾಜ್ಯವನ್ನೇ ಬೆಚ್ಚಿ ಬೀಳಿಸುವಂತಹ ಸಾಹಸಗಳಿಗೆ ಕೈ ಹಾಕಿದ್ರು. ಬನ್ನಿ, ಅಂತಹ ಕೆಲವು ಪ್ರಮುಖ ಕ್ರಾಂತಿಕಾರಿ ಘಟನೆಗಳನ್ನ ಈಗ ನೋಡೋಣ. ಈ ಟೇಬಲ್ ಇದೆಯಲ್ಲ, ಇದು ಪರೀಕ್ಷೆಗೆ ಹೋಗೋ ಮುಂಚೆ ನೋಡ್ಲೇಬೇಕಾದ ಒಂದು ಸ್ಲೈಡ್. ಉದಾಹರಣೆಗೆ, ಚಿತ್ತಗಾಂಗ್ ಶಸ್ತ್ರಾಗಾರ ದಾಳಿಯ ನಾಯಕ ಯಾರು ಅಂತ PSI INT 2018, ASST ಇನ್ಸ್ಟ್ರಕ್ಟರ್ 2019, PSI ವೈರ್ಲೆಸ್ 2018 ಮತ್ತು PSI KSRP 2020 ಹೀಗೆ 4 ಬಾರಿ ಕೇಳಿದ್ದಾರೆ. ಉತ್ತರ ಸೂರ್ಯ ಸೇನ್. ಕಾಕೋರಿ ಪಿತೂರಿಯ ಪ್ರಮುಖ ರೂವಾರಿ ರಾಮ್ ಪ್ರಸಾದ್ ಬಿಸ್ಮಿಲ್. ಜೈಲಿನಲ್ಲಿ 63 ದಿನಗಳ ಕಾಲ ಉಪವಾಸ ಮಾಡಿ ಪ್ರಾಣತ್ಯಾಗ ಮಾಡಿದ ಮಹಾನ್ ಕ್ರಾಂತಿಕಾರಿ ಯಾರು ಅಂತ CPC HK 2019ರಲ್ಲಿ ಕೇಳಿದ್ರು. ಉತ್ತರ ಜತಿನ್ ದಾಸ್. ಕೊನೆಯದಾಗಿ ESI 2019ರಲ್ಲಿ ಕೇಳಿದಂತೆ ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡದ ರೂವಾರಿಯಾಗಿದ್ದ ಜನರಲ್ ಡಯರ್ನನ್ನು ಲಂಡನ್ಗೆ ಹೋಗಿ ಹತ್ಯೆ ಮಾಡಿದ ದೇಶಭಕ್ತ ಯಾರು? ಉತ್ತರ ಉಧಮ್ ಸಿಂಗ್. ಪ್ರತಿಯೊಂದು ಘಟನೆಯೂ, ಪ್ರತಿಯೊಂದು ಹೆಸರು ಇಲ್ಲಿ ಬಹಳ ಮುಖ್ಯ. ಈಗ ಬನ್ನಿ, ಸ್ವಲ್ಪ ಟ್ರಿಕ್ಕಿ ಆಗಿರೋ ಒಂದು ಪ್ರಶ್ನೆಯನ್ನು ನೋಡೋಣ. ಇದು PSI 2016ರಲ್ಲಿ ಬಂದಿದ್ದು. ಇಲ್ಲಿ 4 ಜೋಡಿಗಳನ್ನು ಕೊಟ್ಟು ಯಾವುದು ಸರಿ ಹೊಂದಾಣಿಕೆಯಾಗಿಲ್ಲ ಅಂತ ಕೇಳಿದ್ದಾರೆ. ಇದಕ್ಕೆ ಸ್ವಲ್ಪ ಆಳವಾದ ಜ್ಞಾನ ಬೇಕಾಗ್ತದೆ. ಆಯ್ಕೆಗಳನ್ನು ಒಂದೊಂದಾಗೆ ನೋಡೋಣ. ಭಗತ್ ಸಿಂಗ್ ಮತ್ತು ಲಾಹೋರ್ ಪಿತೂರಿ ಪ್ರಕರಣ, ಇದು ಸರಿಯಾದ ಜೋಡಿ. ರಾಮ್ ಪ್ರಸಾದ್ ಬಿಸ್ಮಿಲ್ ಮತ್ತು ಕಾಕೋರಿ ಪ್ರಕರಣ, ಇದೂ ಸಹ ಸರಿಯಾಗಿದೆ. ಸೂರ್ಯ ಸೇನ್ ಮತ್ತು ಚಿತ್ತಗಾಂಗ್ ಶಸ್ತ್ರಾಗಾರ ದಾಳಿ, ಇದೂ ಕೂಡ ಸರಿಯಾದ ಹೊಂದಾಣಿಕೆ. ಇನ್ನು 4ನೇ ಆಯ್ಕೆ ಚಂದ್ರಶೇಖರ್ ಆಜಾದ್ ಮತ್ತು ನವದೆಹಲಿ ಪಿತೂರಿ. ಚಂದ್ರಶೇಖರ್ ಆಜಾದ್ ಅವರು ಕಾಕೋರಿ ಪಿತೂರಿ ಸೇರಿದಂತೆ ಹಲವು ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ರು. ಅದೇ ನವದೆಹಲಿ ಪಿತೂರಿ ಅಂತ ನಿರ್ದಿಷ್ಟವಾಗಿ ಹೇಳಿದಾಗ ಅದು ಇತಿಹಾಸದಲ್ಲಿ ಅವರ ಜೊತೆ ನೇರವಾಗಿ ಗುರುತಿಸಿಕೊಳ್ಳುವ ಪ್ರಮುಖ ಘಟನೆ ಅಲ್ಲ. ಹಾಗಾಗಿ ಕೊಟ್ಟಿರುವ ಆಯ್ಕೆಗಳಲ್ಲಿ ಇದು ಹೊಂದಾಣಿಕೆಯಾಗದ ಜೋಡಿಯಾಗಿದೆ. ಕೊನೆಯದಾಗಿ ಒಂದು ರ್ಯಾಪಿಡ್ ಫೈರ್ ರೌಂಡ್. ಇಲ್ಲಿ ಕೆಲವು ಪ್ರಮುಖ ವ್ಯಕ್ತಿಗಳು ಮತ್ತು ಸತ್ಯಾಂಶಗಳನ್ನು ನೋಡೋಣ, ಯಾಕಂದ್ರೆ ಇವು ನೇರವಾಗಿ ಒಂದೊಂದು ಮಾರ್ಕ್ಸ್ಗೆ ಬರೋಂಥ ಪ್ರಶ್ನೆಗಳು. ಇವು ನೆನಪಿನಲ್ಲಿಡಬೇಕಾದ ಅಂಶಗಳು. ಪಂಜಾಬ್ ಕೇಸರಿ ಅಂತ ಯಾರನ್ನ ಕರೀತಾರೆ? ಉತ್ತರ ಲಾಲಾ ಲಜಪತ್ ರಾಯ್. ನೋಡಿ, PCKSI SF 2016 ಮತ್ತು CPC 2016 2 ಸತಿ ಇದೇ ಪ್ರಶ್ನೆ ಕೇಳಿದರೆ. ಅದೇ ರೀತಿ ವಿದೇಶಿ ನೆಲದಲ್ಲಿ ಭಾರತದ ಧ್ವಜವನ್ನು ಹಾರಿಸಿದ ಮೊದಲ ವ್ಯಕ್ತಿ ಯಾರು? ಇದು ಜೇಲರ್ 2017 ಪರೀಕ್ಷೆಯ ಪ್ರಶ್ನೆ. ಉತ್ತರ ಮೇಡಂ ಭಿಕಾಜಿ ಕಾಮಾ. ವಿದೇಶಗಳಲ್ಲಿದ್ದ ನಮ್ಮ ರಾಷ್ಟ್ರೀಯವಾದಿಗಳು ಪತ್ರಿಕೆಗಳ ಮೂಲಕವೂ ಹೋರಾಡ್ತಿದ್ರು. ಗ್ರೂಪ್ C 2017ರ ಒಂದು ಪ್ರಶ್ನೆ ಇವುಗಳ ಮೇಲೆ ಬಂದಿತ್ತು. ಇದರಲ್ಲಿ ಒಂದು ವಿಶೇಷತೆ ಇದೆ, ಗಮನಿಸಿ. ಅಲ್ಲಿ 4 ಜೋಡಿಗಳನ್ನು ಕೊಟ್ಟು ಸರಿಯಾದದ್ದನ್ನ ಆಯ್ಕೆ ಮಾಡಿ ಅಂದಿದ್ರು. ವಿಶೇಷ ಅಂದ್ರೆ ಆ ಪ್ರಶ್ನೆಯಲ್ಲಿ ಕೊಟ್ಟಿದ್ದ 4 ಜೋಡಿಗಳು ಕರೆಕ್ಟ್ ಆಗಿದ್ವು. ಶ್ಯಾಮ್ಜಿ ಕೃಷ್ಣವರ್ಮ ಅವರ ದಿ ಇಂಡಿಯನ್ ಸೋಷಿಯಾಲಜಿಸ್ಟ್ ಇಂದ ಹಿಡಿದು ಮೇಡಂ ಕಾಮಾ ಅವರ ಒಂದೇ ಮಾತರಂವರೆಗೆ ಎಲ್ಲವೂ ಸರಿಯಾದ ಹೊಂದಾಣಿಕೆಗಳೇ. ಸರಿ, ಹೋಗೋಕೆ ಮುಂಚೆ ಒಂದು ಕ್ವಿಕ್ ರಿವಿಷನ್. ಇವತ್ತು ನಾವು ಕಲ್ತಿದ್ರಲ್ಲಿ ಪ್ರಮುಖ 5 ಪಾಯಿಂಟ್ಸ್. 1. ಬಂಗಾಳ ವಿಭಜನೆ, ಲಾರ್ಡ್ ಕರ್ಜನ್. 2. ವಿಭಜನೆ ರದ್ದು, ಲಾರ್ಡ್ ಹಾರ್ಡಿಂಜ್. 3. ಕಾಂಗ್ರೆಸ್ ಒಡಕಿಗೆ ಕಾರಣವಾದ ಚಳುವಳಿ, ಸ್ವದೇಶಿ ಚಳುವಳಿ. 4. ಅಭಿನವ ಭಾರತ ಸ್ಥಾಪಕರು, VD ಸಾವರ್ಕರ್. ಮತ್ತು 5. ಚಿತ್ತಗಾಂಗ್ ದಾಳಿಯ ನಾಯಕ ಸೂರ್ಯಸೇನ್. ಈ 5 ಜೋಡಿಗಳನ್ನು ಖಂಡಿತ ಮರಿಬೇಡಿ. ಹೋಗೋ ಮುನ್ನ ಒಂದು ಪ್ರಶ್ನೆ ನಿಮ್ಮೆಲ್ಲರಿಗೂ. ಒಂದು ವೇಳೆ ಈ ಸ್ವದೇಶಿ, ಈ ಕ್ರಾಂತಿಕಾರಿ ಚಳುವಳಿಗಳಂತಹ ತೀವ್ರವಾದಿ ಹೋರಾಟದ ಹಂತವೇ ನಮ್ಮ ಇತಿಹಾಸದಲ್ಲಿ ಇರಲಿಲ್ಲ ಅಂದಿದ್ರೆ ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದ ಕಥೆ ಹೇಗಿರ್ತಿತ್ತು ಅಂತ ಯೋಚನೆ ಮಾಡಿ. ಇವತ್ತಿನ ಈ ಚರ್ಚೆಗೆ ಇಷ್ಟೇ. ನಿಮ್ಮ ತಯಾರಿ ಹೀಗೆಯೇ ಪೂರ್ಣ ಶಕ್ತಿಯಿಂದ ಮುಂದುವರಿಯಲಿ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.